ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ವಾರ ಪೂರ್ತಿ ನಡೆದ ಕಥೆಗಳನ್ನು ಸುದೀಪ್ ಅವರು ಹೇಳಿ ಹಾಗೂ ಯಾರ್ಯಾರಿಗೆ ಬುದ್ಧಿ ಕಲಿಸ್ಬೇಕೋ ಕಲಿಸೋಕ್ಕೆ ಬಂದರು. ಆದರೆ ಎಲ್ಲರೂ ಕೂಡ ಅಂದ್ಕೊಂಡಿದ್ವಿ ಗೌತಮಿ ಹಾಗೂ ಮಂಜು ಅವರಿಗೆ ಇಬ್ಬರಿಗೂ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಳ್ಳಿ ಹಾಗೂ ಸಖತ್ತಾಗಿ ಹೋಗಿಲಿ ಅಂತ ಹೇಳಿ ಕಾಯ್ತಾ ಇದ್ವಿ. ಅದನ್ನು ಸುದೀಪ್ ಅವರು ಮಾಡಿದ್ದಾರೆ. ಹೌದು, ಬಿಗ್ ಬಾಸಲ್ಲಿ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಗೆಳೆಯ ಅಂದ್ಕೊಂಡಿದ್ದಂಥ ಗೌತಮಿ ಈಗಾಗಲೇ ಮಂಜುವನ್ನು ರೋಲ್ ಮಾಡಲಾಗಿ ಹಾಗೂ ಅವ್ರನ್ನ ತನ್ನ ತಾಳಕ್ಕೆ ತಕ್ಕಂತೆ ನಡೆಸ್ಕೊಳ್ಳುವಂಥ ಸಿಚುವೇಶನ್ಗೆ ಬಂದಿದ್ದಾರೆ. ಮನೆ ಮಂದಿನೂ ಕೂಡ ಮಂಜು ಅವರು ಯುವರಾಜ ಆಗಿದ್ರು ಕೂಡ ಅಥವಾ ರಾಜ ಆಗಿದ್ರು ಕೂಡ ಗೌತಮಿಯ ಮಾತನ್ನ ಇಂಡೈರೆಕ್ಟ್ ಆಗಿ ಕೇಳುವಂಥ ಸಿಚುವೇಶನ್ಗೆ ಬಂದ್ಬಿಟ್ರು. ಸೊ ಮಂಜು ಅವರು ಮನೇಲಿರುವಂತಹ ಎಲ್ಲಾ ಸ್ಪರ್ಧಿಗಳಿಗೂ ಸೇವಕರಾಗಿರ್ಬೇಕು, ಪ್ರಜೆಗಳಾಗಿರ್ಬೇಕು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರ್ದು ಅಂತ ಹೇಳಿದವರು. ಸೊ ಗೌತಮಿಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಲ್ಲದೆ ಕುಂಕುಮ ಸರಿ ಮಾಡಕ್ಕೆ ಕರೆಯೋದು, ಅವರ ಒಪಿನಿಯನ್ಗಳನ್ನ ಕೇಳೋದು ಹಾಗೂ ಅದನ್ನ ಪ್ರಜೆಗಳ ಮೇಲೆ ಹೇರೋದನ್ನ ಮಾಡ್ತಿದ್ರು. ಇದನ್ನ ಸುದೀಪ್ ಅವರು ಪ್ರಶ್ನೆ ಮಾಡಿದ್ದಾರೆ. ಹಾಗೂ ಮಂಜು ಮತ್ತು ಮೋಕ್ಷಿತಾ ನಡುವೆ ಇದ್ದಂತಹ ಜಗಳವನ್ನು ಕೂಡ ಸುದೀಪ್ ಅವರು ಎಳೆದು ಸರಿಯಾಗಿ ಒಗ್ದಿದ್ದಾರೆ. ಇಬ್ಬರಿಗೂ ಕೂಡ ವೈಯಕ್ತಿಕವಾಗಿ ತಗೊಳ್ರಿ ಅಂತ ನಾವು ಹೇಳಿರಲಿಲ್ಲ, ಒಬ್ಬರನ್ನ ಹಚ್ಕೊಳ್ರಿ ಅಂತಲೂ ನಾವು ಹೇಳಿರಲಿಲ್ಲ, ನಿಮ್ಮನ್ನು ಬಿಟ್ಟಿದ್ದು ಇಂಡಿವಿಜುವಲ್ ಆಗಿ ಗೆಲ್ರಿ ಅಂತ ಹೇಳಿ ಇಲ್ಲಿ ಬಂದು ನಾಟಕಗಳನ್ನು ಆಡ್ತೀರಾ ಅಂತ ಹೇಳಿ ಸಖತ್ತಾಗಿ ಹೋಗಿದ್ರು. ಗೌತಮಿಗೂ ಕೂಡ ಹೇಳಿದರು. ಸೊ ಮಂಜು ಅವರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರ್ದು ಅಂತ ಹೇಳಿದಾಗ ಅದನ್ನು ಒಪ್ಕೊಂಡಂತಹ ಗೌತಮಿ, ಮೋಕ್ಷಿತಾ ಯುವರಾಣಿ ಆದಮೇಲೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಡಿ ಅಂದಾಗ ನೀವೇನಕ್ಕೆ ವಿರೋಧ ಮಾಡಿದ್ರಿ? ಸೊ ನಿಮ್ಗೊಂದು ನ್ಯಾಯ, ಪ್ರಜೆಗಳಿಗೊಂದು ನ್ಯಾಯನಾ? ಆಟದಂದ್ರೆ ಏನು ಅನ್ಕೊಂಡಿದ್ದೀರಾ ಅಂತ ಹೇಳಿ ಮಂಜುಗೂ ಹೋಗ್ದಿದ್ದಾರೆ. ಸೊ ನಿನ್ಗೆ ಕೊಟ್ಟಂತಹ ಒಂದು ಅಧಿಕಾರವನ್ನು ನೀನು ಗೌತಮಿಗೆ ಕೊಟ್ಬಿಟ್ಟು ಇಲ್ಲಿ ಗೌತಮಿ ರಾಜ ಆಗಿದ್ರು ಅಥವಾ ನೀರು ಆಗಿದ್ರು ಅಂತ ಹೇಳಿ ನಮಗೆ ಖಂಡಿತ ಗೊತ್ತಾಗಿಲ್ಲ. ಇಂಥ ಆಟ ಆಡೋಕ್ಕೆ ನೀನು ನಾಲಾಯಕ್ಕು ಅಂತ ಹೇಳಿ ಕೂಡ ಹೇಳಿದ್ದಾರೆ. ಸೊ ಮಂಜುಗೂ ಕೂಡ ಸಿಕ್ಕಾಪಟ್ಟೆ ಕ್ಲಾಸ್ ತೊಗೊಂಡಿದ್ದು ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಂತಹ ವಿಚಾರ. ಯಾಕಂದರೆ ಮಂಜು ನಾಲಿಗೆನ ಹರಿದಾಡಿ ಬಿಡ್ತಿದ್ರು. ಸೊ ನಾನು ಕೊಟ್ಟಂತಹ ಭಿಕ್ಷೆ, ಸೊ ಅದೇನಂತಾರೆ ಎಮೋಷ್ನಲ್ ಆಗೋದು ಅಥವಾ ಇನ್ನೊಬ್ರು ಎಮೋಷ್ನಲ್ ಜೊತೆಗೆ ಆಟ ಆಡೋದು, ಗೌತಮಿ ಹೇಳ್ದಂಗೆ ಕುಣಿಯೋದು, ಅವರಿಬ್ಬರು ಇಷ್ಟು ದಿವಸ ಸ್ನೇಹಿತರು ಅಂದ್ಕೊಂಡಿದ್ರು. ಬಟ್ ಈಗ ಹೊರಗಡೆ ಯಾವ ರೀತಿ ಕಾಣಿಸ್ಕೊತಿದ್ದಾರೆ ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತು. ಗೌತಮಿ ಪಾಸಿಟಿವ್ ಅಂದ್ಕೊಂಡು ಈಗ ನೆಗೆಟಿವ್ ಮುಖವನ್ನು ಕೂಡ ಬೈಲಿಗೆ ಬಿದ್ದಿದೆ. ಸೊ ಇದನ್ನೇ ಎತ್ಕೊಂಡು ಸುದೀಪ್ ಅವರು ಸಿಕ್ಕಾಪಟ್ಟೆ ಕ್ಲಾಸನ್ನು ತೊಗೊಂಡಿದ್ದಾರೆ. ಇಂಡಿವಿಜುವಲ್ ಆಗಿ ಆಡೋದಾದರೆ ಆಡ್ರಿ, ಇಲ್ಲ ಮನೆಯಿಂದ ಆಚೆ ಹೋಗ್ರಿ ಅಂತಲೂ ಕೂಡ ಒಗ್ದಿದ್ದಾರೆ. ಸೊ ಈಗ ಮಂಜುಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮನೆ ಮಂದಿ ಎಲ್ಲ ತಿರುಗಿ ಬಿದ್ದ ಮೇಲೂ ಸುದೀಪ್ ಅವರು ಒಗ್ದ ಮೇಲೂ ಗೊತ್ತಾಗಿರ್ಬೋದೇನೋ, ನನ್ನ ಮೊದಲ ದಿನದ ಆಟ ಈಗ ಇಲ್ಲ ಅಂತ ಹೇಳಿ, ನಾನು ಇನ್ನೊಬ್ಬರ ಕೈಗೊಂಬೆ ಆಗಿದ್ದೀನಿ ಅಂತ ಹೇಳಿ. ಸೊ ಗೌತಮಿ ಮತ್ತು ಹಾಗೂ ಮಂಜು ಅವರ ನಡುವೆ ಇರುವಂತಹ ಸ್ನೇಹ ಎಂಥದ್ದು ಮತ್ತು ಅವರು ಅವ್ರ ಕೈಗೊಂಬೆ ಆಗಿದ್ದಾರಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.